ನೀವು ಕಾಲೇಜ್ ಡೇಸಲ್ಲಿ ಹೇಳಿದ್ರಿ ಆಲ್ರೆಡಿ ಬೇರೆ ಬೇರೆ ಫೈಟ್ಸು, ಕೇಸ್‌ಗಳು ಈ ಥರ ಎಲ್ಲ ನಡೀತಾ ಇತ್ತು ಅಂತ. ಅದು ಬಿಟ್ಟು ಏನಾದ್ರೂ ತುಂಟಾಟ, ರ್ಯಾಗಿಂಗು, ಗರ್ಲ್ ಫ್ರೆಂಡ್ಸ್ ಮಧ್ಯ ಜಗಳ ಈ ಥರದ್ದೆಲ್ಲ ಆಗಿದ್ದುಂಟಾ? ಜಗಳ ಇದ್ದೇ ಇರ್ತಾನೆ ಜಗಳ ಇದ್ದೇ ಇರ್ತಿತ್ತು. ಹಾಗಂತ ಜಗಳ ಗಂಟರಲ್ಲ, ಜಗಳ ಇರ್ತಿತ್ತು. ತುಂಟಾಟವೂ ನಡೆದಿದೆ. ನಾವು ಒಂದು ರೀತಿ ಇವು ಸ್ಕೂಲ್ನಲ್ಲಿ ನಾವು ಫಸ್ಟ್ ರ್ಯಾಂಕ್‌ನ ರಾಜು ಥರ ಇರಲಿಲ್ಲ. ನಾವು ಲಾಸ್ಟ್ ಬೆಂಚಿನ ಹುಡುಗರು. ಹಾಗಾಗಿ ನಾವು ಕ್ಲಾಸ್ ರೂಮಲ್ಲಿ ಕಲ್ತಿದ್ದಕ್ಕಿಂತ ಹೊರಗಡೆ ಫೀಲ್ಡ್ನಲ್ಲಿ ಕಲ್ತಿದ್ದೇ ಜಾಸ್ತಿ. ನಾನು ಮುಂಚೆನೇ ಹೇಳಿದ್ನಲ್ಲ, ನಾವು ನಮ್ಮ ಹೈಸ್ಕೂಲು, ಕಾಲೇಜು, ಪ್ರೈಮರಿ ಸ್ಕೂಲ್ನು ಕೂಡ ಎಂಜಾಯ್ ಮಾಡಿದ್ದೀವಿ ಅಂಥೇಳಿ. ಎಂಜಾಯ್ ಮಾಡಿದ್ದೀವಿ. ಈ ಗರ್ಲ್ ಫ್ರೆಂಡು ಎಲ್ಲ ಇವತ್ತಿಗೆ ಅಪ್ರಸ್ತುತ. ಈ ಕೆಲವು ಸಂಗತಿನ ಹೇಳಬಾರ್ದು, ಹಾಗಾಗಿ ಹೇಳೋದಿಲ್ಲ. ಹಾಗಂತ ನಾವೇನು ಭಾಳ ರಿಸರ್ವ್ ಆಗಿದ್ದವರು ಅಂತೇನಿರಲಿಲ್ಲ. ಎಲ್ಲ ಜಗಳವೂ ಇರ್ತಿತ್ತು, ಹಾಗೇ ಟೀಮ್ ವರ್ಕು ಇರ್ತಿತ್ತು, ಎಲ್ಲವೂ ಇದ್ದು ಚೆನ್ನಾಗಿ ಒಂದು ರೀತಿ ಚೆನ್ನಾಗಿತ್ತು. ಅದು ನೆನಪಿಸ್ಕೊಂಡ್ರೆ, ಬಾಲ್ಯದ ಜೀವನ ನೆನೆಸ್ಕೊಂಡ್ರೆ ಒಂಥರ ಮತ್ತೆ ಖುಷಿ ಆಗುತ್ತೆ, ರೋಮಾಂಚನ ಆಗುತ್ತೆ. ಈಗ ರಾಘವೇಂದ್ರ ಇದ್ದಾರಲ್ಲ, ಶಿವಮೊಗ್ಗ MP, ಯಡಿಯೂರಪ್ಪನವರ ಹಿರಿಯ ಪುತ್ರ. ಅವರು ಸಿಂಡಿಕೇಟ್ ಎಲೆಕ್ಷನ್ ನಿಂತಿದ್ದರು, ಸೆನೆಟ್ ಎಲೆಕ್ಷನಿಗೆ. ಆವಾಗ ದಾವಣಗೆರೆ, ಚಿತ್ರದುರ್ಗ, ಶಿವಮೊಗ್ಗ, ಚಿಕ್ಕಮಗಳೂರು ಈ ಎಲ್ಲ ಜಿಲ್ಲೆಗಳು ಸೇರಿ ಕುವೆಂಪು ವಿಶ್ವವಿದ್ಯಾಲಯದ ವ್ಯಾಪ್ತಿಗೆ ಬರ್ತಾಯಿತ್ತು. ನಾವು ಅವ್ರನ್ನ ಗೆಲ್ಸಿ ಕಳಿಸಿದ್ವಿ. ನಮ್ಮ ಭಾಗದಲ್ಲೂ ಕರ್ಕೊಂಡೋಗಿ ಓಟ್ ಹಾಕ್ಸಿದ್ವಿ. ಸೇವ್ ಕ್ಯಾಂಪಸ್ಸು ಒಂದು ದೊಡ್ಡ ಹೋರಾಟ, ಬಂಗಾರಪ್ಪನವ್ರ ಸರ್ಕಾರ ಇತ್ತು. ಬೆಂಗಳೂರಲ್ಲಿ ಒಂದು ದೊಡ್ಡ ಪ್ರದರ್ಶನ ಮಾಡಿದ್ವಿ. ನಾವಂತ ಹಾಗೆ ಕಾಲೇಜ್ ಕ್ಯಾಂಪಸ್ನಲ್ಲಿ ಚಳುವಳಿಗಳನ್ನು ಹುಟ್ಟುಹಾಕಿದ್ವಿ. ಆವಾಗ ನಾವು ಕಾಲೇಜ್ ಓದ್ತಿದ್ದಾಗ ಭಾಳ ಸ್ಟ್ರಾಂಗಾಗಿ AISF ಇತ್ತು. ಅದು ಕಮ್ಯುನಿಸ್ಟ್ ಪಾರ್ಟಿಯ CPIನ ಒಂದು ಸ್ಟೂಡೆಂಟ್ ವಿಂಗು. NSUI ಇತ್ತು, ಕಾಂಗ್ರೆಸ್ನ ಸ್ಟೂಡೆಂಟ್ ವಿಂಗು. ಮತ್ತು ವಿದ್ಯಾರ್ಥಿ ಪರಿಷತ್ತು, ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು. ನಾವೊಂದು ರೀತಿಯಲ್ಲಿ AISFಗೆ, NSUIಗೆ ಪರ್ಯಾಯವಾಗಿರ್ತಕ್ಕಂಥ ವಿದ್ಯಾರ್ಥಿ ಆಂದೋಲನವನ್ನು ಹುಟ್ಟಾಕಿದ್ವಿ ನಾವು ಕಾಲೇಜ್ ದಿನಗಳಲ್ಲಿ. ಒಂದು ರೀತಿ ನಾಯಕತ್ವ ಗುಣಗಳನ್ನು ತುಂಬ ಜನರನ್ನಿಗೆ ತುಂಬುವಂಥ ಕೆಲಸವನ್ನು ಮಾಡಿದೆ. ಇವತ್ತು ವಿದ್ಯಾರ್ಥಿ ಪರಿಷತ್ತಿನ ರಾಜಕಾರಣಿಗಳು ಅಂತ ನೀವು ಪಟ್ಟಿ ಮಾಡ್ತಾ ಹೋದರೆ ದೇಶದಲ್ಲೂ ದೊಡ್ಡ ಸಂಖ್ಯೆ ಇದೆ, ರಾಜ್ಯದಲ್ಲೂ ದೊಡ್ಡ ಸಂಖ್ಯೆ ಇದೆ. ವಿದ್ಯಾರ್ಥಿ ಪರಿಷತ್ ಮೂಲಕನೇ ರಾಜಕೀಯ ಕ್ಷೇತ್ರಕ್ಕೆ ಬಂದವರು ಅನ್ನೋ ದೊಡ್ಡ ಸಂಖ್ಯೆ ಇದೆ. ಎಸ್. ಸೊ ನಾನು ಇಂದಿರಾ ಗಾಂಧಿ ಅವ್ರ ಕಾಲದಲ್ಲಂತೂ ಹುಟ್ಟಿಲ್ಲ, ನನಗೆ ಗೊತ್ತೇ ಇಲ್ಲ ಅವ್ರ ವಿಷಯಗಳು. ಇತ್ತೀಚೆಗೆ ಒಂದು ಸಿನಿಮಾ ಬಂದಿತ್ತು, ಆ ಸಿನಿಮಾ ನೋಡಿ ಅವ್ರು ಹೇಗಿದ್ರು ಅಥವಾ ಅವ್ರ ವಿಚಾರಗಳೇನಿತ್ತು ಅಥವಾ ಅವ್ರ ಗೌರ್ಮೆಂಟನ್ನು ಹೇಗೆ ನಡೆಸಿದ್ರು ಅಂತ ನಾನು ತಿಳ್ಕೊಂಡೆ. ಆ್ಯಕ್ಚುಲಿ ಆ ಸಿನಿಮಾ ನೋಡಿ ನಂಗೆ ಗೊತ್ತಾಗಿದ್ದು ಎಷ್ಟೊಂದು ವಿಷಯಗಳು. ಇಂದಿರಾ ಗಾಂಧಿ ಅವರು ಸ್ಪರ್ಧೆ ಮಾಡಿದಂತಹ ನಮ್ಮ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ನೀವು ಕಮಲನ ಅರಳಿಸಿದ್ರಿ. ಅದು ಹೇಗಾಯಿತು ಸರ್? ಯಾಕಂದರೆ ನಾನು ಆ ಸಿನಿಮಾ ನೋಡಬೇಕಾದ್ರೆ ಅವ್ರದ್ದು ಏನು ಗತ್ತು, ಪವರು, ಅವ್ರು ತೊಗೊಳ್ತಿದ್ದಂತಹ ಡಿಸಿಷನ್ಗಳು, ನಾನು ನಿಜ ಅದು ಸಿನಿಮಾ, ಅದು ನನಗೆ ಗೊತ್ತಿಲ್ಲ ಅದು ರಿಯಲ್ ಆಗಿ ನಡೆದಿರೋದೋ ಏನು ಅಂತ. ಬಟ್ ಮಾಜಿ ಪ್ರಧಾನಿ ನಿಂತಹ ಕ್ಷೇತ್ರ, ಅಲ್ಲಿ ನೀವು BJPಯನ್ನು ಆ ಒಂದು BJP, ನನಗೆ ಆ್ಯಕ್ಚುಲಿ ಪರ್ಸ್ನಲಿ BJP ಇಷ್ಟ. ನಾನು ಇದನ್ನು ಹೇಳ್ಬೋದೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ನನಗಿಷ್ಟ. ಸೊ ಅಲ್ಲಿ ನೀವು BJPನ ಗೆಲ್ಸಿದ್ರಿ ಅಂತಂದರೆ, ನೀವು ಗೆದ್ರಿ ಅಂತಂದರೆ ನನಗೆ ಭಾರಿ ಖುಷಿ ಆಯಿತು. ಸೊ ಅದು ಹೇಗಾಯಿತು ಸರ್? ಒಂದು, ಶ್ರೀಮತಿ ಇಂದಿರಾ ಗಾಂಧಿಯವರು ಉಪಚುನಾವಣೆಯಲ್ಲಿ 1979 ಉಪಚುನಾವಣೆಯಲ್ಲಿ ಅವ್ರು ಕಂಟೆಸ್ಟ್ ಮಾಡಿದರು. ನಾವೆಲ್ಲ ಆವಾಗ ಚಿಕ್ಕ ಹುಡುಗರು. ಮಸುಕಾಗಿ ನೆನಪಿದೆ ಉಪಚುನಾವಣೆದು. ರಾಜಕೀಯ ಸಂಪರ್ಕ ಇತ್ತು ಅಂತಿಲ್ಲ, ಆದರೆ ಮಸುಕಾಗಿ ನೆನಪಿದೆ. ನಮ್ಮ ತಂದೆಯವರು ಅಲ್ಲಿ ಡಾಕ್ಟರ್ ರಾಜಾರಾಮ್ ಶೆಟ್ಟಿ ಅಂಥೇಳಿ ಒಂದು ಶೆಟ್ಟಿ ಡಾಕ್ಟ್ರು ಅಂತಿದ್ದರು. ಅವ್ರ ಶಾಪಲ್ಲಿ ಕೂತ್ಕೊಳ್ಳೋರು. ಅಲ್ಲಿ ಚರ್ಚೆ ನಡೆಯೋದು, ತುರ್ತು ಪರಿಸ್ಥಿತಿ ಬಗ್ಗೆ ಎಲ್ಲ ಚರ್ಚೆ ನಡೆಯೋದು. ನನಗೆ ಆ ಸಂದರ್ಭದಲ್ಲಿ ನಾವು ಅಲ್ಲಿ ಸ್ಕೂಲ್ ಬಿಟ್ಟಾಗ ಅಲ್ಲಿ ಹೋಗ್ತಿದ್ವಿ. ಯಾಕೆಂದರೆ ಅಲ್ಲಿ ಅಪ್ಪನ ಹತ್ರ ಹೋಗಿ ತಲೆ ಕೆರ್ಕೊಂಡು ನಿಂತ್ಕೊಂಡ್ರೆ 4 ಆಣೆ ಕೊಡೋರು. 4 ಆಣೆ ತಗೊಂಡು ಬಂದರೆ
ಅವತ್ತಿಗೆ ಜೋಬ್ ತುಂಬ ಕಡಲೆ ಬಟಾಣಿ ತುಂಬಿಸ್ಕೊಂಡು ಮನೆವರೆಗೂ ನಡ್ಕೊಂಡು ಹೋಗ್ಲಿಕ್ಕೆ ಬೇಕಾದಷ್ಟು ಜೋಬ್ ತುಂಬುವಷ್ಟು ಕಡಲೆ ಬಟಾಣಿ 4 ಆಣೆಗೆ ಸಿಗ್ತಿತ್ತು. ಆವಾಗ ಅವರಿಗೆ ನಮಗೇನು ಆಸಕ್ತಿ ಇದ್ದು ಅಂತಲ್ಲ, ಕಿವಿಗೆ ಅವರವ್ರು ಚರ್ಚೆ ಮಾಡ್ತಿದ್ದ ಕಿವಿಗೆ ಬೀಳೋದು. ಎಮರ್ಜೆನ್ಸಿ, ಅದರ ಕರಾಳತೆಯ ಶಬ್ದಗಳು ಅರ್ಥ ಆಗದೇ ಇದ್ದರೂ ಕಿವಿಗೆ ಬಿದ್ದಿರ್ತಿತ್ತು. ಅಂಥ ಜಿಲ್ಲೆ ಅದು ಒಂದು ಕಾಲದಲ್ಲಿ ಕಾಂಗ್ರೆಸ್ನ ಭದ್ರಕೋಟೆ. ಅದು ನಾವು ಜನಪರ ಚಳವಳಿನೂ ಕಟ್ಟಿದ್ವಿ, ವೈಚಾರಿಕ ಚಳವಳಿನೂ ಕಟ್ಟಿದ್ವಿ. ಜನಪರ ಚಳವಳಿ ಮತ್ತು ವೈಚಾರಿಕ ಚಳವಳಿಗೆ ಜನ ಮನ್ನಣೆ ಕೊಟ್ಟು ಭಾರತೀಯ ಜನತಾ ಪಾರ್ಟಿನ ಪ್ರಬಲವಾಗಿ ಬೆಳೆಸಿದರು, ಜನ ಬೆಳೆಸಿದ್ದು. ನಾವು ನಿಮಿತ್ತ ಮಾತ್ರ. ನಮಗಿಂತ ಮುಂಚೆನೂ ತುಂಬ ಜನ ಹಿರಿಯರು ಇದೇ ವಿಚಾರಕ್ಕೆ ಕೆಲಸ ಮಾಡಿದ್ದಾರೆ. ಅವ್ರ ಕಾಲದಲ್ಲಿ ಚುನಾವಣೆ ಗೆಲ್ಲಕ್ಕಾಗಿಲ್ಲ, ಆದರೆ ಹಾಗಂತ ಬುನಾದಿ ಹಾಕಿಲ್ವಾ ಅಂದರೆ ಫೌಂಡೇಶನ್ ಹಾಕಿದ್ದಾರೆ. ಯಾವಾಗಲೂ ಗೋಪುರ ಕಾಣುತ್ತೆ, ಗೋಪುರದ ಮೇಲಿನ ಕಳಸಕ್ಕೆ ಕೈ ಮುಗಿತಾರೆ, ಆದರೆ ಫೌಂಡೇಶನ್ ಕಾಣಲ್ಲ. ತುಂಬ ಜನ ಅಲ್ಲಿ ಪರಿವರ್ತನೆಯ ರಾಜಕಾರಣಕ್ಕೆ ಫೌಂಡೇಶನ್ ಆಗಿದ್ದಾರೆ, ಅವ್ರು ಕಾಣಲ್ಲ. ನಮ್ಮಂಥ ಕೆಲವರು ಕಾಣ್ತೀವಿ, ನಮ್ಮನ್ನು ಜನ ರೆಕಗ್ನೈಸ್ ಮಾಡ್ತಾರೆ. ಆದರೆ ಫೌಂಡೇಶನ್ ಆಗಿರೋರು ತುಂಬ ಜನ ಇದ್ದಾರೆ. ಅವರೆಲ್ಲರ ಪರಿಶ್ರಮದಿಂದ ಬದಲಾವಣೆ ಬಂತಲ್ಲಿ. ಇವತ್ತೊಂದು ಕೇಡ್ರ್ ಬೇಸ್ ಪಾರ್ಟಿ. ಆ ಕೇಡ್ರ್ ಬೇಸ್ ಪಾರ್ಟಿ ಆಗಿರೋ ಕಾರಣಕ್ಕೆ ಚುನಾವಣೆ ರಿಸಲ್ಟಲ್ಲಿ ವ್ಯತ್ಯಾಸ ಆಗ್ಬೋದು, ಆದರೆ ಪಾರ್ಟಿ ವೀಕ್ ಆಗೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನಮ್ಮದು ಒಂದು ಐಡಿಯಾಲಜಿಕಲ್ ಮೂಮೆಂಟು. ಇದು ದುರ್ಬಲ ಆಗೋಕ್ಕೆ ಸಾಧ್ಯ ಇಲ್ಲ. ಇದು ದುರ್ಬಲ ಆಯಿತು ಅಂದರೆ ರಾಷ್ಟ್ರವೇ ದುರ್ಬಲ ಆಗುತ್ತೆ. ಹಾಗಾಗಿ ಇದು ದುರ್ಬಲ ಆಗೋಕ್ಕೆ ಸಾಧ್ಯನೇ ಇಲ್ಲ, ಇನ್ನಷ್ಟು ಪ್ರಬಲವಾಗ್ತಾ ಹೋಗುತ್ತೆ. ಅಬ್ಸಲ್ಯೂಟ್ಲಿ. ಆ್ಯಂಡ್ ಈ ಥರ ಒಂದು ಅಷ್ಟು ವರ್ಷಗಳಿಂದ ಬಂದಂತಹ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ. ಇವಾಗ BJP ಅಂತ ಹೇಳಿದ ತಕ್ಷಣ ನೀವು ಹೇಳ್ದಂಗೆ ವ್ಯಾಲ್ಯೂಸು, ಸಿದ್ಧಾಂತಗಳು ಸಾಕಷ್ಟಿವೆ. ಅದ್ರ ಮಧ್ಯೆ ಸೆಲ್ಫ್ ಮೋಟಿವೇಟೆಡ್ ಆಗಿ ಕೆಲಸ ಮಾಡೋದು ಕೂಡ ಇನ್ನೊಂದು ವಿಷಯ. ಎಷ್ಟೋ ಸರ್ತಿ ನಾವು ಸೋತು ಹೋಗ್ಬಿಡ್ತೀವಿ, ಸಾಕಪ್ಪ ಈ ಬಿಸಿಲಲ್ಲಿ ಆ ಕ್ಯಾಂಪೇನ್ಗಳು, ಇವ್ರ ಜೊತೆ ಜಗಳಗಳು, ಮತ್ತು ಅವ್ರೇನೋ ನಾವು ಮಾಡದೇ ಇರೋಂತಹ ತಪ್ಪುಗಳನ್ನೂ ನಮ್ಮ ತಲೆ ಮೇಲೆ ಹಾಕ್ತಾರೆ. ಈ ಥರ ಈ ಎಲ್ಲ ವಿಷಯಗಳ ಮಧ್ಯೆ ನೀವು ಹೇಗೆ ಸೆಲ್ಫ್ ಮೋಟಿವೇಟೆಡ್ ಆಗಿ ಇರ್ತೀರಾ ಸರ್? ಸಾರ್ವಜನಿಕ ಜೀವನದಲ್ಲಿ ಸ್ತುತಿ ನಿಂದೆಗಳು ಸ್ವಾಭಾವಿಕ.